ಒಂದಾನೊಂದು ಕಾಲದಲ್ಲಿ ರಾಜ ರಾಣಿ ಇದ್ದರು. ರಾಜ ತೀರ ಮುಂಗೋಪಿ, ರಾಣಿ ಸೌಮ್ಯ ಸ್ವಭಾವದಾಕೆ, ಚತುರೆ. ರಾಜನ ಮುಂಗೋಪ ಆತನಿಗೆ ಯಾರೂ ಏನು ಹೇಳ್ದಂತಿತ್ತು. ಯಾರಾದರೂ ಏನಾದರೂ ಸಲಹೆಗಳನ್ನು ಕೊಟ್ಟರೆ ಅದನ್ನು ರಾಜ ಸಹಿಸ್ತಿರ್ಲಿಲ್ಲ. ತಾನೇ ಶ್ರೇಷ್ಠ ಅನ್ನೋ ಅಹಂ ಆತನಿಗೆ. ಇದರಿಂದ ರಾಣಿಗೆ ತುಂಬ ಬೇಜಾರಾಗಿತ್ತು. ಅವಳು ಏನಾದರೂ ಉಪಾಯ ಮಾಡಿ ರಾಜನಿಗೆ ತನ್ನ ಸ್ವಭಾವದ ಅರಿವನ್ನು ಮೂಡಿಸ್ಬೇಕಾಗಿತ್ತು. ನೇರವಾಗಿ ಹೇಳಿದರೆ ರಾಜ ಆಕೆಯನ್ನು ಬಿಡ್ತಿರ್ಲಿಲ್ಲ. ಅದಕ್ಕೆ ಒಂದಿನ ರಾಣಿ ಉಪಾಯ ಮಾಡಿದ್ಲು. ರಾಜನಿಗೆ ನಾನು ನಿಮಗೊಂದೊಳ್ಳೆ ಉಡುಗೊರೆ ಸಿದ್ಧ ಮಾಡಿದ್ದೀನಿ, ಅದನ್ನು ಕೊಡ್ತೀನಿ ಅಂದ್ಲು. ಸರಿ ಅಂತ ರಾಜ ಕೊಡು ಅಂದಾಗ ಇಲ್ಲ ನಾಳೆ ಸಭೆ ಸೇರಿದಾಗ ಎಲ್ಲರ ಮಧ್ಯೆ ಕೊಡ್ತೀನಿ ಅಂದ್ಲು. ಓ ಹೌದಾ ಅಂತ ಇನ್ನೂ ಖುಷಿಯಾದ ರಾಜ. ಮರುದಿನ ಸಭೆ ಸೇರಿತ್ತು. ರಾಣಿ ಬಂದ್ಲು. ಒಂದು ತಟ್ಟೆ ಮೇಲೊಂದು ರೇಷ್ಮೆ ಬಟ್ಟೆ. ತಟ್ಟೆಯೊಳಗೆ ಏನದ ಅನ್ನೋ ಕುತೂಹಲ ರಾಜನಿಗೆ. ಆಕೆ ಹೇಳಿದ್ಲು, ಇದ್ರೊಳಗೆ ನಿಮ್ಮ ಭಾವಚಿತ್ರ ಅದ, ನೀವು ನೋಡೋಕಿನ್ನ ಮೊದಲು ಜನ ಎಲ್ಲ ನೋಡಲಿ, ಅವ್ರ ಅಭಿಪ್ರಾಯ ಹೇಳಿದ್ಮೇಲೆ ನೀವು ನೋಡುವಂತ್ರಿ ಅಂದ್ಲು. ಸರಿ ಅಂದ. ಎಲ್ಲರೂ ಬಂದು ಆ ಬಟ್ಟೆನ ಎತ್ತಿ ನೋಡ್ತಾರೆ, ಮುಖ ಒಂಥರ ಮಾಡ್ಕೊಳ್ತಾರೆ, ಹೋಗ್ಕೊಡ್ತಾರೆ. ಎಲ್ಲರೂ ಈಗ ರಾಜನ ಸೌಂದರ್ಯ ವರ್ಣಿಸ್ರಿ ಅಂದಾಗ ಭಾಳ ಸೊಗಸಾಗಿ ವರ್ಣಿಸಿದ್ರು. ರಾಜನಿಗೆ ತಡೆಯೋಕ್ಕಾಗಲಿಲ್ಲ. ಆತ ಆ ಉಡುಗೊರೆ ನೋಡ್ಲಿಕ್ಕೆ ಹಾತೊರೆದು ಬಂದು ನೋಡ್ತಾನೆ. ತಟ್ಟೆಲೇನೂ ಇಲ್ಲವೇ ಇಲ್ಲ, ಖಾಲಿ ಪುಟ. ಅಲ್ಲಿ ಆತನ ಭಾವಚಿತ್ರನೇ ಇಲ್ಲ. ಆದರೆ ಎಲ್ಲರೂ ಭಯದಿಂದ ಆತನ ಸೌಂದರ್ಯದ ವರ್ಣನೆ ಮಾಡಿಬಿಟ್ಟಿದ್ರು. ಆಗ ರಾಜನಿಗೆ ತನ್ನ ತಪ್ಪಿನ ಅರಿವಾಯಿತು. ಪ್ರಜೆಗಳು ಆತನ ಮೇಲೆ ಇಟ್ಟಿರೋದು ಭಯ, ಗೌರವ ಅಲ್ಲ ಅಂತ ತಿಳಿಯಿತು. ರಾಣಿ ಬುದ್ಧಿವಂತಿಕೆಯಿಂದ ರಾಜನನ್ನು ಸರಿದಾರಿಗೆ ತಂದ್ಲು. ಕಥೆ ನಿಮಗಿಷ್ಟ ಆಯ್ತಾ?